ನಾವು ಎಲ್ಲರಿಗೂ ಬೇಕಾದಂಗೆ ಇರಬೇಕು ಅಂತ ಹೋಗಬಾರದು. ನಮ್ಮಂಗೆ ಚಂದಾಗಿ ನಾವು ಇರೋದಷ್ಟೆ. ನಾವು ಮಾಡೋದು ಎಲ್ಲರಿಗೆ ಹಿಡಿಸ್ತದಂತ ತಿಳ್ಕೋಬಾರದು. ನಾವು ಮಾಡೋದು ಸರಿಯದ ಅಂತ ಗೊತ್ತು ಮಾಡಿಕೊಂಡು ಇದ್ದು ಬಿಡೋದು, ತಿಳ್ಕೊಂಡು ಬದುಕೋದು. ನೀವು ಬೇಕಾದ್ರೆ ಕಷ್ಟ ಮಾಡ್ಕೋರಿ, ಬೇಕಾದ ಕಟ್ಟು ಮಾಡ್ಕೋರಿ. ಕಾಮೆಂಟ್ರಿ ಇಲ್ಲೇನು? ಈಗ ಮುಪ್ಪು ಆಗಿರಿ ಅಂತ ತಿಳ್ಕೊಳ್ಳಿ, 60 ಆಗ್ಯಾವ, ನೀವು ಹೆಂಗೆ ಬೇಕಾದಂಗೆ ಕಷ್ಟ ಮಾಡ್ಕೋರಿ, ಹೆಂಗೆ ಮಾಡ್ಕೊಂಡು ನಾನು ನೋಡು ಅಂತಾರೆ. 60 ಆಗ್ಯಾವ, ಏನಿಲ್ಲ ಹಿಂಗೆ ಹಿಕ್ಕೊಂಡಾನ ಅಂತಾರೆ, ಎಣ್ಣೆ ಹಚ್ಕೊಂಡಾನ ಅಂತಾರೆ. ಮತ್ತೆ ಹಂಗೆ ಬಿಟ್ರೆ ವಯಸ್ಸಾಗ್ಯಾವ ಗೊತ್ತೇ ಇಲ್ಲಂತ. ಹೆಂಗೆ ಮತ್ತೆ ಏನರೇ ಮಾಡೋದು ಅದು ಹೇಳಿ. ಹಚ್ಕೊಂಡ್ರೆ ಹಂಗಂತಾರೆ, ಹಂಗ ಬಿಟ್ರೆ ಖಬರಿಲ್ಲ ಅಂತಾರೆ. ಮಾಡೋದೇನು ಜಗತ್ತಿನ? ಅದಕ್ಕೆ ಯಾರ್ದೇನು ಕೇಳಬಾರ್ದು. ನಮಗೆ ಏನು ತಿಳಿತದ ನಾವು ಮಾಡೋದು, ಸ್ವಚ್ಛಾಗಿ ತಿಳಿದದ್ದು ಮಾಡೋದು. ಇನ್ನೊಬ್ಬರ ಕಡೆ ತಲೆ ಕಣ್ಣು ಕೊಡ್ದಂಗೆ ಮಾಡಿಬಿಡು, ತಾಪ್ ಮಾಡ್ಕೋಬಾರ್ದು. ಮತ್ತು ಯಾರಿಗೂ ಬಹಳ ಹಿಂಗ ಮಾಡ್ರಿ ಅಂತ ಹೇಳಬಾರ್ದು. ಯಾಕೆ ಹಂಗೆ ಅವ್ರು ಮಾಡೋದಿಲ್ಲ. ಮಾಡದೇ ಇದ್ರೆ ತಲೆಗೆ ತಾಪಾಗ್ತದೆ, ಅವ್ರಿಗೆ ಮಾಡೋಕ್ಕೂ ಆಗೋದಿಲ್ಲ. ಅವ್ರ ಇಚ್ಛಾನೇ ಅವ್ರಿಗೆ ಪೂರೈಕೆ ಮಾಡ್ಲಿಕ್ಕೆ ಆಗಿಲ್ಲ. ಇನ್ನು ನಾವು ಹೇಳ್ದಂಗೆ ಅವ್ರು ಯಾಕೆ ಮಾಡ್ತಾರೆ? ಇದು ಸತ್ಯ, ಜಗತ್ತಿನ ಸತ್ಯ. ಇದನ್ನು ತಿಳ್ಕೊಂಡ್ರೆ ದರ್ಶನ, ಅವಾಗ ಸಮಾಧಾನ. ಶೋಕ ಆಗೋದಿಲ್ಲ, ತಾಪ ಆಗೋದಿಲ್ಲ.